ಇಂಡಿಗೋ ವಿಮಾನ ಸಂಸ್ಥೆ ಎದುರಿಸುತ್ತಿರುವ ಕಾರ್ಯಾಚರಣೆಗೆ ಕೇಂದ್ರದ ಸರ್ಕಾರದ ಏಕಸ್ವಾಮ್ಯ ನೀತಿಯೇ ಕಾರಣ. ದೇಶದಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆಯುತ್ತಿದೆ. ಕೇಂದ್ರ ಸರ್ಕಾರವು ಇದರ ರೂವಾರಿಯಾಗಿದೆ. ಭಾರತವು ಮ್ಯಾಚ್ ಫಿಕ್ಸಿಂಗ್, ಏಕಸ್ವಾಮ್ಯಕ್ಕೆ ಮಿಗಿಲಾಗಿ ಪ್ರತಿಯೊಂದು ವಲಯದಲ್ಲೂ ನ್ಯಾಯಯುತ ಸ್ಪರ್ಧೆಯಲ್ಲಿ ಮುನ್ನಡೆಯುವ ಅರ್ಹತೆ ಹೊಂದಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ವಿಮಾನಯಾನ ಸಂಸ್ಥೆ ಇಂಡಿಗೋ ಗುರುವಾರ 550 ಮತ್ತು ಶುಕ್ರವಾರ 400 ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ಪರಿಣಾಮ ಸಾವಿರಾರು ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಸಾಕಷ್ಟು ವಿಮಾನ ಸಂಚಾರ ಸ್ಥಗಿತಗೊಂಡ ಬೆನ್ನಲ್ಲಿಯೇ ಕೇಂದ್ರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ. ಇಂತಹ ಬಿಕ್ಕಟ್ಟಿನಿಂದ ಪ್ರಯಾಣಿಕರು ಅಸಹಾಯಕತೆಯ ಹೊರೆಯನ್ನ ಹೊಂದಿದ್ದಾರೆ.